ಅಂಡ್ ಲಾಲ್ಬಾಗ್ ಅನ್ನೋದು ಒಂದು ದೊಡ್ಡ ಇಮೋಷನ್ ಅದು, ಹೌದು, ನಿಜ. ಮೋರ್ ದ್ಯಾನ್ ಬೊಟಾನಿಕಲ್ ಗಾರ್ಡನ್. ಅದ್ರ ಹಿಸ್ಟ್ರಿ ಏನೇ ಆಗಿರ್ಬೋದು, ಬಟ್ ಬೆಂಗಳೂರಿಯನ್ಸ್ಗೆ ಲಾಲ್ಬಾಗ್ ಅನ್ನೋದು ಒಂದು ಹೆರಿಟೇಜ್ ಅದು, ಹೌದು. ನಮ್ಮ ಹೆಮ್ಮೆಯ ಪ್ಲೇಸ್ ಅದು. ಅಂಡ್ ಎವ್ರಿ ಇಯರ್ ಇಟ್ಸ್ ಅದ್ ಹೆಂಗೆ ಅಂದ್ರೆ ಕಾಯ್ತಾ ಇರ್ತಾರೆ, ರಿಪಬ್ಲಿಕ್ ಡೇ ಬರುತ್ತೆ, ಫ್ಲವರ್ ಶೋ ಆಗತ್ತೆ, ಪ್ರತಿ ಸಾರಿ ಹೊಸ ಥೀಮ್ಸ್ ತಗೊಂಡ್ ಬರ್ತಾರೆ. ಹೌದಾ? ಏನ್ ಅನ್ಸ್ತಾ ಇದೆ ನಿಮ್ಗೆ ಫ್ಲವರ್ ಶೋ ಎಲ್ಲ ನೋಡಿ? ಬ್ಯೂಟಿಫುಲ್ ಆಗಿದೆ. ತುಂಬಾ ವರ್ಷದಿಂದ ನೋಡ್ತಾ ಇದೀನಲ್ಲ, ಹೌದು. ಹರಾವರಿ ಫ್ಲವರ್ಸ್ ಇಲ್ಲೇ ಸಿಗೋದು ನಮ್ಗೆ. ಹೌದು. ಅಷ್ಟು ಚೆನ್ನಾಗಿ ಅರೇಂಜ್ ತುಂಬಾ ಏನ್ ಅನುಕೂಲ ಆಗಿದೆ ಅಂದ್ರೆ ಸ್ವಲ್ಪ rush ಹೂವೆಲ್ಲ ಕಮ್ಮಿ. ಫ್ರೆಶ್ ಆಗಿದೆ. ಹೌದು. ನಾವು ಲಾಸ್ಟ್ ಬಂದಿದ್ವಿ, ಅದು ಚೆನ್ನಾಗಿರ್ಲಿಲ್ಲ. ಆಹಾ. ಆ, ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ 2025ರ ಮೊದಲ ಪುಷ್ಪ ಪ್ರದರ್ಶನದಲ್ಲಿ ನಾನಿದ್ದೀನಿ. ಪ್ರತಿ ವರ್ಷ ಇಲ್ಲಿ 2 ಬಾರಿ ಫ್ಲವರ್ ಶೋ ನಡೆಯುತ್ತೆ. ಈ ವರ್ಷ ರಿಪಬ್ಲಿಕ್ ಡೇ ಪ್ರಯುಕ್ತ, ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 16ರಿಂದ ಜನವರಿ 27ನೇ ತಾರೀಕುವರೆಗೂ ಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ವರ್ಷ ಯಾವ ಥೀಮಲ್ಲಿ ಪುಷ್ಪ ಪ್ರದರ್ಶನ ನಡೀತಾ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ, ಟಿಕೆಟ್ನ ದರ ಹೇಗಿದೆ, ತಿಂಡಿ ತಿನಿಸುಗಳ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಯಾವ ಥೀಮಲ್ಲಿ ಈ ವರ್ಷ ಪುಷ್ಪ ಪ್ರದರ್ಶನ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಪ್ರತಿ ವರ್ಷ ಹೂವಿನ ಪ್ರದರ್ಶನ 2 ಬಾರಿ ನಡೆಯುತ್ತೆ. ಮೊದಲನೇದಾಗಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ಪ್ರಯುಕ್ತ, ಮತ್ತು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆ ಪ್ರಯುಕ್ತ 2 ಬಾರಿ ವರ್ಷದಲ್ಲಿ ನಡೆಯುತ್ತೆ. ಈ ಬಾರಿಯ ಪುಷ್ಪ ಪ್ರದರ್ಶನ 217ನೇ ಪುಷ್ಪ ಪ್ರದರ್ಶನವಾಗಿರುತ್ತೆ. ಲಾಲ್ಬಾಗ್ ಒಳಗಡೆ ಪ್ರವೇಶವಾಗ್ತಾ ಇದ್ದಂತೆ ಹೂ ಪ್ರದರ್ಶನವನ್ನು ನೋಡಲಿಕ್ಕೆ ಬರುವಂತಹ ಜನಗಳಿಗೆ ಅದ್ಭುತವಾಗಿ ಸ್ವಾಗತಿಸಲು ಒಂದು ಸುಂದರವಾದಂತಹ ಆರ್ಚನ್ನು ತಯಾರು ಮಾಡಿದ್ದಾರೆ. ಇದು ಬರುವಂತಹ ಪುಷ್ಪ ಪ್ರೇಮಿಗಳನ್ನು ಸ್ವಾಗತ ಮಾಡ್ತಾ ಇದೆ. ಈ ವರ್ಷದ ಟಿಕೆಟ್ನ ದರ ಹೇಗಿದೆ ಗೊತ್ತಾ? ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ ಅಂದರೆ ವೀಕ್ ಡೇಸಲ್ಲಿ 80 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ವೀಕೆಂಡಲ್ಲಿ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಮತ್ತು ಮಕ್ಕಳಿಗೆ 30 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಶಾಲಾ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಇದೆ. ಅಂದರೆ ಶಾಲಾ ಮಕ್ಕಳು ಯೂನಿಫಾರ್ಮಲ್ಲಿ ಕಡ್ಡಾಯವಾಗಿ ಬಂದರೆ ಮಾತ್ರ ಉಚಿತ ಇರುತ್ತೆ. ಹಾಗೆ ನೀವು ಇಲ್ಲಿ UPI ಮುಖಾಂತರ ಪೇಮೆಂಟ್ಸನ್ನು ಮಾಡಬಹುದು. ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಈಗ ಬರ್ತಾ ಬ್ರಷ್ ಆದರೆ UPI ನೆಟ್ವರ್ಕ್ ಇಶ್ಯೂ ಆಗಬಹುದೇನೋ. ನನ್ನ ಪ್ರಕಾರ ನೀವು ಕ್ಯಾಶ್ ನಗದು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಅಥವಾ ನೀವು ಆನ್ಲೈನ್ ಟಿಕೆಟ್ ಬುಕಿಂಗ್ ಸಹ ಮಾಡ್ಬೋದು. ಈ ಬಾರಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಸಹ ಓಪನ್ ಮಾಡಿದ್ದಾರೆ. ನೀವು QR ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ಸಹ ನೀವು ಟಿಕೆಟ್ ಬುಕಿಂಗ್ ಮಾಡ್ಬೋದು. ಅಥವಾ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಪಾಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ವೆಬ್ಸೈಟ್ ಮುಖಾಂತರನೂ ಸಹ ನೀವು ಸೇಮ್ ಫಿಲ್ಮ್ ಟಿಕೆಟ್ಸ್, ಬೇರೆ ಟಿಕೆಟ್ಸ್ ಎಲ್ಲ ಯಾವ ರೀತಿ ಬುಕ್ ಮಾಡ್ತೀರೋ ಅದೇ ರೀತಿ ಬುಕ್ ಮಾಡಿದ್ರೆ ನಿಮಗೆ ಅಲ್ಲಿ ಆನ್ಲೈನ್ ಟಿಕೆಟ್ ಜನರೇಟ್ ಆಗುತ್ತೆ. ನೀವು ಅದನ್ನು ಒಳಗಡೆ ಗೇಟಲ್ಲಿ ನೀವು ತೋರಿಸಿದ್ರೆ ಅವ್ರು ನಿಮಗೆ ಅಲೋ ಮಾಡ್ತಾರೆ. ಸಾಮಾನ್ಯವಾಗಿ ಈ ದಿನಗಳಲ್ಲಿ ಜನಸಂದಣಿ ಬಹಳಷ್ಟು ಇರೋದ್ರಿಂದ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡೋದೇ ಉತ್ತಮ ಅಂತ ನನಗನ್ಸುತ್ತೆ. ಕ್ಯೂನಲ್ಲಿ ನಿಲ್ಲುವಂತಹ ಒಂದು ಸಮಯ ಸಹ ನೀವು ಉಳಿತಾಯ ಮಾಡಬಹುದು. ಹಾಗೆ ಆನ್ಲೈನ್ ಟಿಕೆಟ್ ಬುಕಿಂಗ್ನ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ನೋಡಿ, ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಗ್ಲಾಸ್ ಹೌಸಲ್ಲೇ, ಇದೇ ಗಾಜಿನ ಮನೆಯಲ್ಲೇ ಪ್ರತಿ ವರ್ಷದಲ್ಲಿ 2 ಬಾರಿ ಹೂವಿನ ಪ್ರದರ್ಶನ ನಡೆಯುತ್ತೆ. ಪ್ರತಿ ವರ್ಷ ಒಂದೊಂದು ಥೀಮಲ್ಲಿ ಹೂವಿನ ಪ್ರದರ್ಶನ ನಡೆಯುತ್ತೆ. ಈ ವರ್ಷ ರಾಮಾಯಣವನ್ನು ರಚಿಸಿದಂತಹ ಮಹಾ ಆದಿಕವಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಮತ್ತು ರಾಮಾಯಣದ ಕೆಲವು ಘಟ್ಟಗಳು ಮತ್ತು ಸನ್ನಿವೇಶಗಳನ್ನು ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮಹಾಕವಿ ವಾಲ್ಮೀಕಿ ಹಿಂದೆ ಕಳ್ಳತನ ವೃತ್ತಿ, ರಾಕ್ಷಸ ವೃತ್ತಿಯಲ್ಲಿ ಇದ್ದರೂ ಸಹ ನಾರದ ಮುನಿಗಳಿಂದ ಆಶೀರ್ವಾದವನ್ನು ಪಡೆದಂತಹ ವಾಲ್ಮೀಕಿಗಳು ಇಡೀ ಭಾರತವೇ ಮೆಚ್ಚುವಂತಹ ರಾಮಾಯಣವನ್ನು ರಚಿಸ್ತಾರೆ. ವಾಲ್ಮೀಕಿಯವರ ಜೀವನ ಚರಿತ್ರೆ ಮತ್ತು ರಾಮಾಯಣದಲ್ಲಿ ಬರುವಂತಹ ಕೆಲವು ಸನ್ನಿವೇಶಗಳನ್ನು ಹೂವಿನಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಅಲ್ಲಲ್ಲಿ ಫಲಕಗಳನ್ನು ಸಹ ಹಾಕಿದ್ದಾರೆ. ವಾಲ್ಮೀಕಿಯವರ ಜೀವನ ಚರಿತ್ರೆ ಮತ್ತು ರಾಮಾಯಣದ ಕುರಿತು ಅನೇಕ ಫಲಕಗಳನ್ನು ಹಾಕಿದ್ದಾರೆ. ಹಾಗೆ ರಾಮಾಯಣದಲ್ಲಿ ಬರುವಂತಹ ಬಹು ಮುಖ್ಯ ಪಾತ್ರಧಾರಿ ಶ್ರೀರಾಮನ ಪರಮ ಭಕ್ತ ಹನುಮಂತ ಮತ್ತು ಜಾಂಬವಂತನ ಪ್ರತಿಮೆಗಳನ್ನು ಸಹ ನಾವಿಲ್ಲಿ ನೋಡಬಹುದು.
ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನೇಪಾಳದಲ್ಲಿರುವಂತಹ ವಾಲ್ಮೀಕಿಯವರ ಆಶ್ರಮ. ಇದು ಇವತ್ತಿಗೂ ಸಹ ನೇಪಾಳದಲ್ಲಿ ಈ ಒಂದು ಆಶ್ರಮ ದೇವಾಲಯವಾಗಿ ನಿರ್ಮಾಣ ಮಾಡಿ ಇವತ್ತಿಗೂ ಸಹ ಪೂಜೆ ಮಾಡ್ತಿದ್ದಾರೆ. ಹಾಗೆ ಇಲ್ಲೊಂದು ಸಾಂದರ್ಭಿಕ ದೃಶ್ಯವನ್ನು ಸಹ ನಾವು ನೋಡ್ಬೋದು. ಬೇಟೆಗಾರನೊಬ್ಬ ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ದಂಪತಿ ಪಕ್ಷಿಗಳಲ್ಲಿ ಗಂಡು ಪಕ್ಷಿಯನ್ನು ಬಾಣದಿಂದ ಸಾಯಿಸ್ತಾನೆ. ಇದನ್ನು ಕಂಡಂತಹ ಹೆಣ್ಣು ದಂಪತಿ ದುಃಖಿಸುತ್ತೆ. ಇದನ್ನು ನೋಡಿದಂತಹ ವಾಲ್ಮೀಕಿಯವರು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ಒಂದು ದೃಶ್ಯವನ್ನು ಸಹ ಇಲ್ಲಿ ನಾವು ನೋಡಬಹುದು. ಹಾಗೆ ಇಲ್ಲಿ ರಾಮಾಯಣದಲ್ಲಿ ಬರುವಂತಹ ವಿಶೇಷ ಪಾತ್ರಧಾರಿ ಶ್ರೀರಾಮನ ಕೃಪೆಗೆ ಪಾತ್ರರಾದಂತಹ ಅಳಿಲನ್ನು ಸಹ ನಾವಿಲ್ಲಿ ನೋಡಬಹುದು. ಈ ವರ್ಷದ ಮೊದಲ ಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಿದ್ದಾರೆ. ಈ ವರ್ಷ 30ರಿಂದ 32 ಲಕ್ಷ ವಿವಿಧ ಬಗೆಯ ಹೂಗಳನ್ನು ಬಳಕೆ ಮಾಡಲಾಗಿದೆ. ವಿಶೇಷ ಏನು ಅಂತಂದರೆ 80ಕ್ಕೂ ಹೆಚ್ಚು ಬಗೆಯ ಹೂಗಳನ್ನು ನಾವು ಒಂದೇ ಕಡೆ ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಕಲರ್ ಹೂಗಳನ್ನು ನಾವು ನೋಡಿ ಕಣ್ಣು ತಂಪು ಮಾಡ್ಕೋಬೋದು. ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸದ ಸಂದರ್ಭದಲ್ಲಿ ಒಂದು ಪಂಚವಟಿಯಲ್ಲಿ ಇರ್ತಾರೆ ನೋಡಿ. ಆ ಒಂದು ಸಂದರ್ಭವನ್ನು ಸಹ ಇಲ್ಲಿ ಮರು ನಿರ್ಮಾಣವನ್ನು ಮಾಡಲಾಗಿದೆ. ಪ್ರಾಣಿ ಪಕ್ಷಿಗಳ ವಿಜುವಲ್ ಎಫೆಕ್ಟ್ ಕೂಡ ಹಾಕಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಶಶಿಪ್ರಭಾ ದಾಸ್ಗುಪ್ತ. ಓಕೆ, ನಾನು ಕನ್ನಡ ಬೆಂಗಳೂರು ನೋಡಿದೆ. ಹೌದಾ? ಸಂತೋಷ. ಹಸ್ಬೆಂಡ್ ಫ್ರಮ್ ಕೋಲ್ಕತ್ತಾ. ಕೋಲ್ಕತ್ತಾ. ಓಕೆ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಫ್ಲವರ್ ಶೋ ನೋಡ್ಲಿಕ್ಕೆ? ನಾವು ಇಂಟರ್ಮೀಡಿಯೇಟ್ ಬರ್ತಾ ಇರ್ತೀವಿ. ಬರ್ತಾ ಇರ್ತೀರಾ? ಪ್ರತಿ ವರ್ಷ? ಎವ್ರಿ ಇಯರ್ ಬರ್ತಾ ಇಲ್ಲ, ಮಧ್ಯೆ ಬರ್ತೀವಿ ಆದಾಗ. ಹೌದಾ? ಏನ್ ಅನ್ಸ್ತಾ ಇದೆ ನಿಮ್ಗೆ ಫ್ಲವರ್ ಶೋ ಎಲ್ಲ ನೋಡಿ? ಬ್ಯೂಟಿಫುಲ್ ಆಗಿದೆ. ತುಂಬಾ ವರ್ಷದಿಂದ ನೋಡ್ತಾ ಇದೀನಲ್ಲ. ಹೌದು. ಹರಾವರಿ ಫ್ಲವರ್ಸ್ ಇಲ್ಲೇ ಸಿಗೋದು ನಮ್ಗೆ. ಅಷ್ಟು ಚೆನ್ನಾಗಿ ಅರೇಂಜ್ ತುಂಬಾ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಸುಧಾಮ್ ನಗರಲ್ಲಿ. ಹೌದಾ? ಸೊ ನನಗೀಗ ಆಲ್ಮೋಸ್ಟ್ 35 ಇಯರ್ಸ್ ಇಂದ ನಾವು ಲಾಲ್ಬಾಗ್ನ ನೋಡ್ತಾ ಬಂದಿದ್ದೀವಿ. ಬರ್ತಾ ಪ್ರತಿ ವರ್ಷ ಅಲ್ಲ, ಎವ್ರಿ ಡೇ ಹುಟ್ಟದಾಗಿಂದ ಇಲ್ಲೇ ಹತ್ರದಲ್ಲೇ ಬೆಳೆದಿದ್ದು. ಸೊ ದಿನ ವಾಕಿಂಗ್ ಬರ್ತಿದ್ವಿ. ಸೊ ಈ ಪಿನ್ ಟು ಪಿನ್ ಒಂದೊಂದು ಏರಿಯಾನು ನಮಗೆ ಲಾಲ್ಬಾಗ್ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಲಾಲ್ಬಾಗ್ ಅನ್ನೋದು ಒಂದು ದೊಡ್ಡ ಇಮೋಷನ್. ಅದು ಮೋರ್ ದ್ಯಾನ್ ಬೊಟಾನಿಕಲ್ ಗಾರ್ಡನ್. ಅದ್ರ ಹಿಸ್ಟ್ರಿ ಏನೇ ಆಗಿರ್ಬೋದು, ಬಟ್ ಬೆಂಗಳೂರಿಯನ್ಸ್ಗೆ ಲಾಲ್ಬಾಗ್ ಅನ್ನೋದು ಒಂದು ಹೆರಿಟೇಜ್. ಅದು ನಮ್ಮ ಹೆಮ್ಮೆಯ ಪ್ಲೇಸ್ ಅದು. ಅಂಡ್ ಎವ್ರಿ ಇಯರ್ ಇಟ್ಸ್ ಅದ್ ಹೆಂಗೆ ಅಂದ್ರೆ ಕಾಯ್ತಾ ಇರ್ತಾರೆ. ರಿಪಬ್ಲಿಕ್ ಡೇ ಬರುತ್ತೆ, ಫ್ಲವರ್ ಶೋ ಆಗತ್ತೆ, ಪ್ರತಿ ಸಾರಿ ಹೊಸ ಥೀಮ್ಸ್ ತಗೊಂಡ್ ಬರ್ತಾರೆ. ಈ ವರ್ಷ ಈ ಒಂದು ಹೊಸ ಥೀಮ್ ಈ ಹೊಸ ಥೀಮ್, ದಿಸ್ ಇಸ್ ವೆರಿ ನ್ಯೂ ಅಂಡ್ ವೆರಿ ರಿಫ್ರೆಶಿಂಗ್, ವೆರಿ ರಿವೋಕಿಂಗ್ ದಿ ಕಲ್ಚರಲ್ ಸ್ಪಿರಿಟ್ ಫಾರ್ ದಿ ಯಂಗರ್ ಜನರೇಷನ್ ಎಸ್ಪೆಷಲಿ. ಪ್ರತಿ ಸಾರಿ ಪಾಶ್ಚಾತ್ಯದ್ದು ಬಿಲ್ಡಿಂಗ್ಸ್ ನಾಗ್ಲಿ ಎಲಿಜಬೆತ್ ಎಂಪೈರ್ಸ್ ನ ರೆಪ್ರೆಸೆಂಟ್ ಮಾಡಿದ್ರು. ಬಟ್ ಈ ಸಾರಿ ಸ್ಪೆಸಿಫಿಕ್ ಆಗಿ ನಮ್ಮ ಕಲ್ಚರಲ್ ರಾಮಾಯಣದ ಬಗ್ಗೆ ಥೀಮ್ ತಗೊಂಡಿರೋದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಈಗಿನ ಮಕ್ಕಳಿಗೆ ತುಂಬಾ ಡಿಸ್ಕನೆಕ್ಟ್ ಆಗಿ ಹೋಗಿದ್ದಾರೆ. ಬಟ್ ಈ ಶೋಕೇಸಿನ ಮೂಲಕ ಅವ್ರಿಗೆ ಆ ಕಲ್ಚರಲ್ ಸ್ಪಿರಿಟ್ ಅನ್ನೋದು ತಗೊಂಡ್ ಬರೋದನ್ನು ಒಂದು ರೀತಿಯಲ್ಲಿ ಇಟ್ಸ್ ಅ ವೆರಿ ಗುಡ್ ಸ್ಟಾನ್ಸ್. ಅಪ್ರಿಶಿಯೇಟ್ ಎವ್ರಿಬಡೀಸ್ ಎಫರ್ಟ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು. ಲೆಕ್ಚರ್ ಇನ್ ಎಕನಾಮಿಕ್ಸ್. ಹೌದಾ? ನೀಲಕಂಠರಾವ್ ಅಂತ. ನೀವು ಲಾಲ್ಬಾಗ್ ಫ್ಲವರ್ ಶೋ ನೋಡ್ಲಿಕ್ಕೆ ಈ ವರ್ಷನೇ ಬಂದಿದ್ದೀರಾ ಇಲ್ಲ ಪ್ರತಿ ವರ್ಷ ಬರ್ತಾ ಪ್ರತಿ ವರ್ಷ ಒಂದ್ಸರಿ ಬರ್ತೇವೆ. ಬರ್ತೀರಾ? ಇವತ್ತು ಬೇಗ ಬಂದ್ವಿ, ಯಾಕಂದ್ರೆ ಫಸ್ಟ್ ಡೇ ಅಲ್ಲ. ಹೌದು. ಏನ್ ಅನುಕೂಲ ಆಗಿದೆ ಅಂದ್ರೆ ಎಲ್ಲ ಫ್ರೆಶ್ ಆಗಿದೆ. ನಾವು ಲಾಸ್ಟ್ ಡೇ ಬಂದಿದ್ವಿ, ಅದು ಚೆನ್ನಾಗಿರ್ಲಿಲ್ಲ. ಆಮೇಲೆ ರಶ್ ಕಮ್ಮಿ ಇರುತ್ತೆ, ರಶ್ ಕಡಿಮೆ ಇರುತ್ತೆ. ಮತ್ತೆ ಅಲ್ಲಿಂದ ಎಲ್ಲಾ ತರದ ಹೊಸ ಹೊಸ ಹೂಗಳು ಮತ್ತೆ ಇನ್ವೆನ್ಷನ್ ಮಾಡಿ ಎಲ್ಲ ಪ್ರೊಡ್ಯೂಸ್ ಮಾಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ವರ್ಷ ಒಂದೊಂದು ಮಾಡ್ತೀವಿ. ವರ್ಷ ವಾಲ್ಮೀಕಿ ರಾಮಾಯಣ ಮಾಡಿದರೆ, ಲಾಸ್ಟ್ ಇಯರ್ ಕುವೆಂಪು ಒಂದು ವರ್ಷ ಮಾಡಿದ್ರು, ಬಸವೇಶ್ವರ ಮಾಡಿದ್ರು. ನಮ್ಮ ಕರ್ನಾಟಕದ ಇತಿಹಾಸ ಯುವ ಪೀಳಿಗೆಗೆ ಗೊತ್ತಾಗುತ್ತೆ. ಮತ್ತೆ ನಮಗೂ ಆನಂದ ಆಗುತ್ತೆ. ನಾವು ಸಿಟಿ ಒಳಗಿದ್ದವಾಗ ಏನಂದ್ರೆ ಬರೀ RCC ಮನೆ ಒಳಗಿದ್ದವಾಗ ಇಷ್ಟೆಲ್ಲ ನೇಚರ್ ಗೊತ್ತಿರಲ್ಲ. ಇದು ಕಣ್ ತುಂಬಿಕೊಂಡ್ರೆ ಆರೋಗ್ಯ ಒಳ್ಳೇದು. ಅಲ್ಲಿಂದ ನಮ್ಮ ಸಂಸ್ಕೃತಿ ಗೊತ್ತಾಗುತ್ತೆ. ಏನೇನು ಹೂಗಳಿದಾವೆ, ಪರಪುರುಷ ಪ್ರದರ್ಶನ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಕೆಲವು ಜನ ಸಂಪರ್ಕ, ನಿಮ್ಮಂತ ಜನ ಸಂಪರ್ಕನ ಆಗುತ್ತೆ. ರಾಮಾಯಣವನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ
ರೀತಿಯಲ್ಲಿ ರಚಿಸಿದಂತಹ ಕವಿಗಳ ಪ್ರತಿಮೆಗಳನ್ನು ಸಹ ನಾವಿಲ್ಲಿ ನೋಡಬಹುದು. ಹಾಗೆ ವಿಶೇಷವಾಗಿ ಜ್ಞಾನಪೀಠ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನಂ ರಚಿಸಿದಂತಹ ಕುವೆಂಪುರವರ ಪ್ರತಿಮೆಯನ್ನು ಸಹ ನಾವಿಲ್ಲಿ ನೋಡಬಹುದು. ಮಹರ್ಷಿಗಳು ರಾಮಾಯಣವನ್ನು ಬರೆದು ತಪಸ್ಸಿಗೆ ಕೂತಿರುವಂತಹ ಪ್ರತಿಮೆಯನ್ನು ಸಹ ನಾವಿಲ್ಲಿ ನೋಡಬಹುದು. ಗಾಢ ತಪಸ್ಸಿಗೆ ಕೂತಾಗ ಹುತ್ತ ತಾನಾಗೇ ಬೆಳೆಯುತ್ತೆ, ಬೆಳೆದು ಅವರನ್ನು ಆವರಿಸುತ್ತೆ. ಇದರ ಒಂದು ಸಾಂದರ್ಭಿಕ ದೃಶ್ಯಗಳನ್ನು ಸಹ ಹೂವಿನಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ರಾಮಾಯಣದ ಪುಸ್ತಕ ಡೆಮೋ ಸಹ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ರಾಮಾಯಣದಲ್ಲಿ ವಿಶೇಷ ಪಾತ್ರಧಾರಿ ಸೀತಾಪಹರಣವನ್ನು ತಡೆಯಲು ಯತ್ನಿಸಿದಂತಹ ಪಕ್ಷಿ ಜಟಾಯುವಿನ ಪ್ರತಿಮೆಯನ್ನು ಸಹ ನಾವಿಲ್ಲಿ ನೋಡಬಹುದು. ಹಾಗೆ ಈ ವರ್ಷ ಬರುವಂತಹ ಪ್ರವಾಸಿಗರಿಗೆ ತೋಟಗಾರಿಕಾ ಇಲಾಖೆ ವತಿಯಿಂದ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. 10ಕ್ಕೂ ಹೆಚ್ಚು RO ಡ್ರಿಂಕಿಂಗ್ ವಾಟರ್ ಪಾಯಿಂಟ್ಗಳನ್ನು ತೆರೆದಿದ್ದಾರೆ. ಹಿಂದೆ ವರ್ಷ ನಾವು ಬಂದಿದ್ದಾಗ ಕುಡಿಯೋ ನೀರಿಗೆ ತುಂಬ ಪರದಾಡಿದ್ವಿ. ಈ ವರ್ಷ ತೋಟಗಾರಿಕಾ ಇಲಾಖೆ ಎಚ್ಚೆತ್ಕೊಂಡಿರೋದು ಬಹಳನೇ ಖುಷಿಯಾದಂತಹ ವಿಚಾರ. ಹಲವಾರು ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್ಗಳು ಮತ್ತು ಫ್ರೂಟ್ ಸಲಾಡ್ನ ಸ್ಟಾಲ್ಗಳು ನಮಗೆ ಸಿಗುತ್ತೆ. ಆದರೆ ಊಟದ ವ್ಯವಸ್ಥೆ, ಕ್ಯಾಂಟೀನ ವ್ಯವಸ್ಥೆ ನಮಗೆ ಇರೋದಿಲ್ಲ. ಹಾಗೆ ಇಲ್ಲಿ ಫ್ಲವರ್ ಶೋ ನೋಡಿದ ನಂತರ ಶಾಪಿಂಗ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ವಸ್ತುಗಳು ಸಿಗುತ್ತೆ. ಆಯುರ್ವೇದಿಕ್ ಔಷಧಿಗಳು, ಪೇಂಟಿಂಗ್ಗಳು, ಹೋಮ್ ಡೆಕೋರೇಟಿವ್ ಐಟಮ್ಗಳು ಮತ್ತು ಕಿಚನ್ ಎಕ್ವಿಪ್ಮೆಂಟ್ಸು, ಹೋಮ್ ಮೇಡ್ ಫುಡ್ಸು, ಗಿಫ್ಟ್ಗಳು, ಸೀರೆ, ಡ್ರೆಸ್ಸು, ಪುಸ್ತಕ, ಎಲ್ಲ ರೀತಿಯಾದಂತಹ ವಸ್ತುಗಳು, ಅಂದರೆ ಒಂದು ಎಕ್ಸಿಬಿಷನಲ್ಲಿ ಏನೇನೆಲ್ಲ ಇರುತ್ತೆ ಎಲ್ಲವೂ ಸಹ ಸಿಗುತ್ತೆ. ಹಾಗೆ ಇಲ್ಲಿ ಎಲ್ಲ ರೀತಿಯ ಮೆಡಿಸನ್ ಪ್ಲಾಂಟ್ಗಳು, ಹಣ್ಣಿನ ಗಿಡಗಳು, ತರಕಾರಿ ಬೀಜಗಳು, ಶೋ ಹೂವಿನ ಗಿಡಗಳು, ಎಲ್ಲ ರೀತಿಯ ಗಿಡಗಳು ಸಹ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಸಾಮಾನ್ಯ ದಿನಗಳಲ್ಲಿ ಲಾಲ್ಬಾಗ್ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಆದರೆ ವಿಶೇಷ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಡೋದಿಲ್ಲ. ಹಾಗಾಗಿ ಗೇಟ್ ನಂಬರ್ 2 ಪಕ್ಕದಲ್ಲಿರುವಂತಹ ಪ್ರೈವೇಟ್ ಪಾರ್ಕಿಂಗನ್ನು ನೀವು ಬಳಸಬಹುದು. ನನ್ನ ಅನಿಸಿಕೆ ಏನಂತಂದರೆ ನೀವು ಮೆಟ್ರೋ ಮತ್ತು ಬಸ್ಸನ್ನು ಬಳಸಿ ಬರೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 2025ರ ಮೊದಲ ಫ್ಲವರ್ ಶೋ ಇದಾಗಿತ್ತು. ಯಾರ್ಯಾರೆಲ್ಲ ಈ ವರ್ಷದ ಫ್ಲವರ್ ಶೋ ನೋಡಲಿಕ್ಕೆ ಲಾಲ್ಬಾಗ್ಗೆ ಬಂದಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಫ್ಲವರ್ ಶೋ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಇನ್ನು ಹೆಚ್ಚು ಟ್ರೆಂಡಿಂಗ್ ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.